ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಕುರ್ಚಿಯನ್ನ ಏರಲಿದ್ದಾರೆ ಅಂತ ಹೇಳಿ ಭವಿಷ್ಯವಾಣಿ ವ್ಯಕ್ತವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ತುಮಕೂರಿನಲ್ಲಿ ತುಳುದೈವದ ಮುಂದೆ ಈ ಪ್ರಶ್ನೆಯನ್ನಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ತುಮಕೂರಿನ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಭವಿಷ್ಯವಾಣಿ ನುಡಿಯಲಾಗಿದೆ. ಆದಷ್ಟು ಬೇಗ ಸಿಎಂ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಏರಲಿದ್ದಾರೆ ಅಂತ ಹೇಳಿ ದೈವ ನುಡಿದಿದೆ. ದೈವದ ನುಡಿಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಅದೆಲ್ಲ ವಿಚಾರ ಆಯ್ತಲ್ಲ, ಅದಾಗ ವಿಚಾರವೆಲ್ಲ ಆಯ್ತು. ಅದು ಸನ್ನಿಧಾನಕ್ಕೆ ಬೇಕಾಗಿ ಅವರಿಗೆ ಬೇಕಾದದ್ದೊಂದು ಗಂಧಪ್ರಸಾದ ಕಳಿಸಿದ್ರು. ಆದಷ್ಟು ಬೇಗ ಅವ್ರು ಮಾಡಿದಂತಹ ಪ್ರಯತ್ನ ಇಷ್ಟವರೆಗೆ ಏನಾದ್ರು ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂತಹ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ಕೊಂಡು ಬರ್ತೇನೆ ಅಂತೇಳಿ ಅನುಗ್ರಹ ಆಯಿತು. ಅವ್ರು ಯಾವಾಗ ಅದನ್ನು ಆ ಅನುಷ್ಠಾನದಲ್ಲಿ ಅದರಲ್ಲಿ ಕೂರ್ತಾರ, ಸನ್ನಿಧಾನಕ್ಕೆ ಕೆಲವೊಂದು ವಿಚಾರ ಎಲ್ಲ ತಿಳಿಸಿಕೊಟ್ಟಿದ್ದಾನೆ. ಅದು ಇವರ ಹತ್ರ ಕೇಳಿ ಅವರು ಏನೆಲ್ಲ ಹೇಳಿದಾರಂತೆ ಹೇಳಿ ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿಕ್ಕೆ ಹೇಳಿ ಒಂದು ಕಾಲದವರೆಗೆ ಪ್ರಯತ್ನಕ್ಕೆ ಫಲ ಪರಮಾತ್ಮ ಒದಗಿಸಿಕೊಂಡು ಬರ್ತಾನೆ. ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆ ಪ್ರಸಾದವನ್ನು ಇಟ್ಕೊಳ್ಳಿ, ಆದಷ್ಟು ಶೀಘ್ರತೆಯಲ್ಲಿ ಅವನು ಉನ್ನತ ಸ್ಥಾನಕ್ಕೆ ಕೂರಿಸುವಂತ ಜವಾಬ್ದಾರಿಗೆ ನಾನು ಯಾರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ತುಮಕೂರಿನಲ್ಲಿ ತುಳುದೈವ ವಾಣಿಯ ಭವಿಷ್ಯ, ಡಿ.ಕೆ. ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು. ಸ್ಮಿತಾ, ಈಗ ನವೆಂಬರ್ ಕ್ರಾಂತಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಅಂದ್ರೆ ತುಳು ನಾಡಿನ ದೈವ ಒಂದು ಭವಿಷ್ಯವನ್ನು ಕೂಡ ನುಡಿದಿರ್ತಕ್ಕಂಥ ಅಂದ್ರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಒಂದು ತುಳು ದೈವ ಒಂದು ಭವಿಷ್ಯವನ್ನು ಕೂಡ ನುಡಿದಿರ್ತಕ್ಕಂಥ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿ ಒಬ್ರು ಈ ಒಂದು ಪ್ರಶ್ನೆಯನ್ನ ಕೂಡ ಕೇಳಿರ್ತಕ್ಕಂಥ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ತುಳುನಾಡು ದೈವ ಒಂದು ಭವಿಷ್ಯವನ್ನು ಕೂಡ ನುಡಿದಿರುವಂಥದ್ದು. ಅಂದ್ರೆ ಈಗಾಗಲೇ ಭವಿಷ್ಯ ನುಡಿದು ಅವರಿಗೆ ಆಗಿದೆ, ಕೆಲವು ವಿಚಾರ ಈಗಾಗಲೇ ಅವರಿಗೆ ತಿಳಿಸಿದ್ದೇವೆ, ಮತ್ತೆ ಅದರಂತೆ ನಡೆದುಕೊಳ್ಳುವಂತೆ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆದಷ್ಟು ಬೇಗ ಸಿಎಂ ಸ್ಥಾನಕ್ಕೆ ಏರ್ಲಿದ್ದಾರೆ ಅಂತ ಹೇಳಿ ಈಗ ದೈವ ಒಂದು ದೈವವನ್ನು ಕೂಡ ನುಡಿದಿರ್ತಕ್ಕಂಥದ್ದು. ಈ ಒಂದು ದೈವದ ನುಡಿಗೆ ಈಗ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳಲ್ಲಿ ಎಲ್ಲೊಂದು ಕಡೆ ಫುಲ್ ಖುಷಿ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಈ ನವೆಂಬರ್ ಕ್ರಾಂತಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ಬೆನ್ನಲ್ಲೇ ಈ ಒಂದು ತುಳುನಾಡಿನ ಒಂದು ದೈವ ನುಡಿದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳಲ್ಲಿ ಸಾಕಷ್ಟು ಎಲ್ಲೊಂದು ಕಡೆ ಖುಷಿ ತರುವಂತ ವಿಚಾರ ಆಗಿದೆ ಅಂತ ಕೂಡ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಕುರ್ಚಿಯನ್ನ ಏರಲಿದ್ದಾರೆ ಅಂತ ಹೇಳಿ ಭವಿಷ್ಯವಾಣಿ ವ್ಯಕ್ತವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ತುಮಕೂರಿನಲ್ಲಿ ತುಳುದೈವದ ಮುಂದೆ ಈ ಪ್ರಶ್ನೆಯನ್ನಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ತುಮಕೂರಿನ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಭವಿಷ್ಯವಾಣಿ ನುಡಿಯಲಾಗಿದೆ. ಆದಷ್ಟು ಬೇಗ ಸಿಎಂ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಏರಲಿದ್ದಾರೆ ಅಂತ ಹೇಳಿ ದೈವ ನುಡಿದಿದೆ. ದೈವದ ನುಡಿಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಅದೆಲ್ಲ ವಿಚಾರ ಆಯ್ತಲ್ಲ, ಅದಾಗ ವಿಚಾರವೆಲ್ಲ ಆಯ್ತು. ಅದು ಸನ್ನಿಧಾನಕ್ಕೆ ಬೇಕಾಗಿ ಅವರಿಗೆ ಬೇಕಾದದ್ದೊಂದು ಗಂಧಪ್ರಸಾದ ಕಳಿಸಿದ್ರು. ಆದಷ್ಟು ಬೇಗ ಅವ್ರು ಮಾಡಿದಂತಹ ಪ್ರಯತ್ನ ಇಷ್ಟವರೆಗೆ ಏನಾದ್ರು ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂತಹ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ಕೊಂಡು ಬರ್ತೇನೆ ಅಂತೇಳಿ ಅನುಗ್ರಹ ಆಯಿತು. ಅವ್ರು ಯಾವಾಗ ಅದನ್ನು ಆ ಅನುಷ್ಠಾನದಲ್ಲಿ ಅದರಲ್ಲಿ ಕೂರ್ತಾರ, ಸನ್ನಿಧಾನಕ್ಕೆ ಕೆಲವೊಂದು ವಿಚಾರ ಎಲ್ಲ ತಿಳಿಸಿಕೊಟ್ಟಿದ್ದಾನೆ. ಅದು ಇವರ ಹತ್ರ ಕೇಳಿ ಅವರು ಏನೆಲ್ಲ ಹೇಳಿದಾರಂತೆ ಹೇಳಿ ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿಕ್ಕೆ ಹೇಳಿ ಒಂದು ಕಾಲದವರೆಗೆ ಪ್ರಯತ್ನಕ್ಕೆ ಫಲ ಪರಮಾತ್ಮ ಒದಗಿಸಿಕೊಂಡು ಬರ್ತಾನೆ. ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆ ಪ್ರಸಾದವನ್ನು ಇಟ್ಕೊಳ್ಳಿ, ಆದಷ್ಟು ಶೀಘ್ರತೆಯಲ್ಲಿ ಅವನು ಉನ್ನತ ಸ್ಥಾನಕ್ಕೆ ಕೂರಿಸುವಂತ ಜವಾಬ್ದಾರಿಗೆ ನಾನು ಯಾರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ತುಮಕೂರಿನಲ್ಲಿ ತುಳುದೈವ ವಾಣಿಯ ಭವಿಷ್ಯ, ಡಿ.ಕೆ. ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು.
ಸ್ಮಿತಾ, ಈಗ ನವೆಂಬರ್ ಕ್ರಾಂತಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಅಂದ್ರೆ ತುಳು ನಾಡಿನ ದೈವ ಒಂದು ಭವಿಷ್ಯವನ್ನು ಕೂಡ ನುಡಿದಿರ್ತಕ್ಕಂಥ ಅಂದ್ರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಒಂದು ತುಳು ದೈವ ಒಂದು ಭವಿಷ್ಯವನ್ನು ಕೂಡ ನುಡಿದಿರ್ತಕ್ಕಂಥ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಯೊಬ್ರು ಈ ಒಂದು ಪ್ರಶ್ನೆಯನ್ನ ಕೂಡ ಕೇಳಿರ್ತಕ್ಕಂಥ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಅಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ತುಳುನಾಡು ದೈವ ಒಂದು ಭವಿಷ್ಯವನ್ನು ಕೂಡ ನುಡಿರುವಂಥದ್ದು. ಅಂದ್ರೆ ಈಗಾಗಲೇ ಭವಿಷ್ಯ ನುಡಿದು ಅವರಿಗೆ ಆಗಿದೆ, ಕೆಲವು ವಿಚಾರ ಈಗಾಗಲೇ ಅವರಿಗೆ ತಿಳಿಸಿದ್ದೇವೆ, ಮತ್ತೆ ಅದರಂತೆ ನಡೆದುಕೊಳ್ಳುವಂತೆ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆದಷ್ಟು ಬೇಗ ಸಿಎಂ ಸ್ಥಾನಕ್ಕೆ ಏರ್ಲಿದ್ದಾರೆ ಅಂತ ಹೇಳಿ ಈಗ ದೈವ ಒಂದು ದೈವನು ಕೂಡ ನುಡಿದಿರ್ತಕ್ಕಂಥದ್ದು. ಈ ಒಂದು ದೈವದ ನುಡಿಗೆ ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಲ್ಲಿ ಎಲ್ಲೊಂದು ಕಡೆ ಫುಲ್ ಖುಷಿ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಈ ನವೆಂಬರ್ ಕ್ರಾಂತಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ಬೆನ್ನಲ್ಲೇ ಈ ಒಂದು ತುಳುನಾಡಿನ ಒಂದು ದೈವ ನುಡಿದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಲ್ಲಿ ಸಾಕಷ್ಟು ಎಲ್ಲೊಂದು ಕಡೆ ಖುಷಿ ತರುವಂತ ವಿಚಾರ ಆಗಿದೆ ಅಂತ ಕೂಡ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿಕ್ಕೆ ಹೇಳಿ ಒಂದು ಕಾಲದವರೆಗೆ ಪ್ರಯತ್ನಕ್ಕೆ ಫಲ ಪರಮಾತ್ಮ ಒದಗಿಸಿಕೊಂಡು ಬರ್ತಾನೆ. ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆ ಪ್ರಸಾದವನ್ನು ಇಟ್ಕೊಳ್ಳಿ, ಆದಷ್ಟು ಶೀಘ್ರತೆಯಲ್ಲಿ ಅವನು ಉನ್ನತ ಸ್ಥಾನಕ್ಕೆ ಕೂರಿಸುವಂತ ಜವಾಬ್ದಾರಿಗೆ ನಾನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ತುಮಕೂರಿನಲ್ಲಿ ತುಳುದೈವ ವಾಣಿಯ ಭವಿಷ್ಯ, ಡಿ ಕೆ ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು. ಸ್ಮಿತಾ, ಈಗ ನವೆಂಬರ್ ಕ್ರಾಂತಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಅಂದ್ರೆ ತುಳು ನಾಡಿನ ದೈವ ಒಂದು ಭವಿಷ್ಯವನ್ನು ಕೂಡ ನುಡಿದಿರ್ತಕ್ಕಂಥ ಅಂದ್ರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಒಂದು ತುಳು ದೈವ ಒಂದು ಭವಿಷ್ಯವನ್ನು ಕೂಡ ನುಡಿದಿರ್ತಕ್ಕಂಥ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಯೊಬ್ರು ಈ ಒಂದು ಪ್ರಶ್ನೆಯನ್ನ ಕೂಡ ಕೇಳಿರ್ತಕ್ಕಂಥ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಅಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ತುಳುನಾಡು ದೈವ ಒಂದು ಭವಿಷ್ಯವನ್ನು ಕೂಡ ನುಡಿರುವಂಥದ್ದು. ಅಂದ್ರೆ ಈಗಾಗಲೇ ಭವಿಷ್ಯ ನುಡಿದು ಅವರಿಗೆ ಆಗಿದೆ, ಕೆಲವು ವಿಚಾರ ಈಗಾಗಲೇ ಅವರಿಗೆ ತಿಳಿಸಿದ್ದೇವೆ, ಮತ್ತೆ ಅದರಂತೆ ನಡೆದುಕೊಳ್ಳುವಂತೆ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆದಷ್ಟು ಬೇಗ ಸಿಎಂ ಸ್ಥಾನಕ್ಕೆ ಏರ್ಲಿದ್ದಾರೆ ಅಂತ ಹೇಳಿ ಈಗ ದೈವ ಒಂದು ದೈವನು ಕೂಡ ನುಡಿದಿರ್ತಕ್ಕಂಥದ್ದು. ಈ ಒಂದು ದೈವದ ನುಡಿಗೆ ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಲ್ಲಿ ಎಲ್ಲೊಂದು ಕಡೆ ಫುಲ್ ಖುಷಿ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಈ ನವೆಂಬರ್ ಕ್ರಾಂತಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ಬೆನ್ನಲ್ಲೇ ಈ ಒಂದು ತುಳುನಾಡಿನ ಒಂದು ದೈವ ನುಡಿದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಲ್ಲಿ ಸಾಕಷ್ಟು ಎಲ್ಲೊಂದು ಕಡೆ ಖುಷಿ ತರುವಂತ ವಿಚಾರ ಆಗಿದೆ ಅಂತ ಕೂಡ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.